ಸೆರೆಮನೆ ಗೊಬ್ಬನ್ನು ಬಿಟ್ಟರೆ ಸಂತೋಷ ಪಟ್ಟರೆ 50 ಲಕ್ಷ. ಕನ್ನಡದ ಕೀರ್ತಿ ಕಿರಿಕೀರ್ತಿ ನಮ್ಮ ಜೊತೆ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸುಮಾರು 114 ದಿವಸಗಳ ಕಾಲ ಇದ್ದು ಫೈನಲ್ ತನಕ ಕನ್ನಡಿಗರ ಎದೆ ಬಡಿತವನ್ನು ಹೆಚ್ಚಿಸಿ ಬಂದಂತಹ ಆ ಆಟದ ಸ್ಪರ್ಧಿ. ಈಗಾಗಲೇ ನಾವು ಅವ್ರ ಜೊತೆ ಮಾತಾಡ್ತಿದ್ವಿ. ಪ್ರಥಮ್ ಜೊತೆ ನೀವು ಹೋರಾಟ ಮಾಡಲಿಲ್ಲ ಅನ್ನೋ ಆರೋಪ ನಿಮ್ಮ ಅಭಿಮಾನಿಗಳದ್ದು. ಪ್ರಥಮ್ಗೆ ಸರಿಯಾದ ಒಂದು ಉತ್ತರ ನೀವು ಕೊಡ್ಲಿಲ್ಲ. ನೇರವಾಗಿ ನೀವು ಕೀರ್ತಿಯನ್ನ ಪ್ರಥಮ ವಿಚಾರದಲ್ಲಿ ನೇರವಾಗಿ ಕೇಳ್ತಿದ್ದೀರಿ ಅಂತಾದ್ರೆ ಬೇರೆ ಯಾವ ಕಂಟೆಸ್ಟೆಂಟ್ಗೂ ಇಲ್ಲದೆ ಕೀರ್ತಿ ಹಂಗ್ ಟಕ್ಕರ್ ಕೊಟ್ಟಿದ್ದಕ್ಕೆ ಕೂರಿಸ್ಕೊಂಡು ಕೇಳ್ತಾ ಇದ್ದೀರಿ. ಕೀರ್ತಿ ಪ್ರಥಮನ ಪ್ರಶ್ನೆ ಮಾಡಿದ್ದಕ್ಕೆ ಕೂರಿಸ್ಕೊಂಡು ಕೇಳ್ತೀವಿ. ಅಲ್ಲ, ಅಲ್ಲಿ ಪ್ರಥಮ್ ತಮಗೂ ಟಕ್ಕರ್ ಕೊಟ್ಟ ಅಂತ ಪ್ರಥಮ್ ನೇರವಾಗಿ ಅಟ್ಯಾಕ್ ಮಾಡಿದ ಕೀರ್ತಿನೇ. ಹೌದು, ಇಲ್ಲ ನೀವೇ ಹೇಳ್ತಿದ್ದೀರಿ ಪ್ರಥಮ್ ನೇರವಾಗಿ ಅಟ್ಯಾಕ್ ಮಾಡಿದ ಕೀರ್ತಿಯನ್ನ. ಕೀರ್ತಿ ಪ್ರಥಮನನ್ನ ಅಟ್ಯಾಕ್ ಮಾಡ್ಲಿಲ್ಲ. ಪ್ರಯತ್ನನೇ ಮಾಡಲಿಲ್ಲ, ಪ್ರಯತ್ನ ಮಾಡಬೇಕಿತ್ತು. ಪ್ರಯತ್ನ ಮಾಡದೇ ಇದ್ರೆ ಇವತ್ತು ನೀವು ತೋರಿಸಿದ ವಿಡಿಯೋಗಳೆಲ್ಲ ಸುಳ್ಳಾಗ್ತಿತ್ತು. ವಿನ್ ಆಗ್ತಿದ್ರಿ ಅಂತ ನಾವು ಹೇಳೋದು. ನಾನು ಅದನ್ನೇ ಹೇಳ್ತೀನಿ. ನಾನು ನಿಜವಾಗ್ಲೂ ಒಬ್ಬರನ್ನ ಹೆದರಿಸಿ ಒಬ್ಬರಿಗೆ ಆವಾಜ್ ಹಾಕಿ ಅವ್ರೇನ್ ಮಾತಾಡ್ತಿದಾರೋ ಹಂಗೆ ನಾನು ಮಾತಾಡಿ ಗೆಲ್ಬೇಕು ಅಂತಿದ್ರೆ ನನ್ನ ಗೆಲುವು ಅದಲ್ಲ. ಈಗ ಸಿಕ್ಕಿರೋದೇ ನನಗೆ ಬಹಳ ದೊಡ್ಡ ಗೆಲುವು. ತಾವು ಈ ಗೆಲುವನ್ನೇ ಬಯಸಿದ್ರ? ಹೌದು, ನನಗೆ ಮೇಲೆ ಈ ಗೆಲುವು ಸಾಕಂತ ಅನ್ಸ್ತಾ ಅಥವಾ ಈ ಗೆಲುವನ್ನೇ ಬಯಸಿ ಆ ಒಂದು ಡಿಫೆನ್ಸ್ಗೆ ಮಾಡಿದ್ರ ಅಂತ? ನಾನು ಅಲ್ಲಿ ಗೆಲುವು ಸಿಕ್ಕಿದ ತಕ್ಷಣ ಪ್ರಥಮ್ ಅವರು ಓಡಾಡ್ತಾ ಇದ್ರು. ಮೊದಲು ಸುದೀಪ್ ಸರ್ ನನ್ನ ಕರೆದು ಅಪ್ಕೊಂಡು ಯು ಪ್ಲೇಡ್ ವೆರಿ ವೆಲ್, ನಾನು ಪರ್ಸ್ನಲಿ ನಿಮಗೆ 10 ಲಕ್ಷ ರೂಪಾಯಿಗಳನ್ನ ಕೊಡ್ತಾ ಇದ್ದೀನಿ ಅಂತ ಅನ್ನಿಸಿದಾಗ ಆ ಶೋ ನಡೆಸುವ ಒಬ್ಬ ಹಾಸ್ಟ್ ಅದು ಸುದೀಪ್ ಸರ್ನಂತವ್ರು. ಅಂತಹ ದೊಡ್ಡ ನಟ ನೀನು ಡಿಸರ್ವ್ ಮಾಡ್ತಿದ್ದೆ ಇದನ್ನ ಅಂತ ಅನ್ಸ್ಕೊಂಡು ವೈಯಕ್ತಿಕವಾಗಿ 10 ಲಕ್ಷ ಕೊಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಗೆಲುವು ಯಾವುದ್ರಲ್ಲೂ ಇಲ್ಲ ಅಂತ ನಾನು ಅನ್ಕೋತೀನಿ. ನಂಗೆ ತುಂಬಾ ಖುಷಿಯಾಗಿದೆ. ಕನ್ನಡದ ಶಾಲೆಗಳಿಗಾಗಿ ಒಂದಷ್ಟು % ಮೊತ್ತವನ್ನು ತಾವು ಮೀಸಲಾಗಿಟ್ರೆ ಅದನ್ನ ಹೇಗೆ ತಲುಪಿಸ್ತೀರಿ? ಆಲ್ರೆಡಿ ನನಗೆ ಬರುವ ಸಂಭಾವನೆಯಲ್ಲಿ ನಾನು 1/8 ಭಾಗನ ಅದಕ್ಕೆ ಎತ್ತಿಡಬೇಕು ಅಂತ ಅನ್ಕೊಂಡಿದ್ದೀನಿ. ಆಲ್ರೆಡಿ 7 ಶಾಲೆಗಳನ್ನ ಮಾರ್ಕ್ ಮಾಡಿದ್ದೀನಿ. ಕರ್ನಾಟಕದ 7 ಶಾಲೆಗಳನ್ನು ಮಾರ್ಕ್ ಮಾಡಿ ಆ 7 ಶಾಲೆಗಳಿಗೆ ಎಲ್ಲೆಲ್ಲಿ ಕಂಪ್ಯೂಟರ್ಸ್ ಇಲ್ಲ ಅಂತ ಕೇಳಿ ಆ ಶಾಲೆಯ ಮಕ್ಕಳಿಗೂ ಕಂಪ್ಯೂಟರ್ ತಲುಪಬೇಕು. ಆ ಶಾಲೆಯ ಮಕ್ಕಳು ಕಂಪ್ಯೂಟರ್ ಜೊತೆಗೆ ಒಂದಿಷ್ಟು ಕಲ್ತ್ಕೋಬೇಕು ಅನ್ನೋ ಕಾರಣಕ್ಕೆ ಆ 7 ಶಾಲೆಗಳಿಗೆ ಕಂಪ್ಯೂಟರ್ ಕೊಡಿಸುವ ಸಲುವಾಗಿ ಆಲ್ರೆಡಿ ನಾನು ಕೆಲಸ ಶುರು ಮಾಡಿದ್ದೀನಿ. ಮುಂದಿನ 10 ದಿನ 12 ದಿನದಲ್ಲಿ ಆ ಸಿಸ್ಟಮ್ ಇಟ್ಕೊಂಡು ನಾನು, ನನ್ನ ಹೆಂಡತಿ, ನನ್ನ ಮಗ ಇಡೀ ರಾಜ್ಯಾದ್ಯಂತ ಸುತ್ತಿ ಕೊಟ್ಟು ತಲುಪಿಸಿ ಮಾದರಿಯಾಗಲಿ. ಮುಂದೆ ಏನಾಗ್ತಾರೆ ಕೀರ್ತಿ? ಕಿರಿಕ್ ಮಾಡ್ಕೊಂಡೇ ಇರ್ತಾರಾ ಅಥವಾ ಬೇರೆ ದೊಡ್ಡ ಆಲೋಚನೆ? ಒಳ್ಳೆಯದಕ್ಕೆ ಕಿರಿಕ್ ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಎರಡನೇ, ನಾನು ಎಷ್ಟೇ ದೊಡ್ಡವನಾದ್ರೂ ಕನ್ನಡದ ಪರವಾಗಿ ನಾನು ಮಾಡುವ ಕಿರಿಕ್ಗಳು ಮುಂದುವರಿಯುತ್ತೆ. ಸಮಾಜಮುಖಿ ಚಟುವಟಿಕೆಗಳಲ್ಲಿ ನಾನು ಮಾಡ್ತಿರೋ ಕಿರಿಕ್ ಮುಂದುವರಿಯುತ್ತೆ. ಅದರಲ್ಲಿ ಯಾವತ್ತೂ ಬದಲಾಗಲ್ಲ. ಕೀರ್ತಿ ಇವತ್ತು ಬಿಗ್ ಬಾಸ್ ನ ರನ್ನರ್ ಅಪ್ ಆಗಿರ್ಬೋದು, ನಾಳೆ ಮತ್ತೊಂದೇನೋ ಆಗ್ಬೋದು, ಇನ್ನೊಂದೇನೋ ಆಗ್ಬೋದು. ಜನ ನನ್ನ ಎಲ್ಲೇ ತಗೊಂಡೋಗಿ ನಿಲ್ಸಿದ್ರು ಸಹಿತ ನಾನು ಇಲ್ಲಿ ತನಕ ಒಳ್ಳೆ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ತೀನಿ. ಇಲ್ಲ, ನನ್ನ ಪ್ರಕಾರ ನಾನು ಸಿನಿಮಾ ಕ್ಷೇತ್ರದಲ್ಲೇ ಗುರುತಿಸ್ಕೊಳ್ಳೋದು. ಯಾಕಂದ್ರೆ ನಾನು ಆಲ್ರೆಡಿ ಸಿನಿಮಾ ಕ್ಷೇತ್ರದಲ್ಲಿ ಇದ್ದೀನಿ. ಅಲ್ಲಿಗೆ ಹೋಗೋಕೆ ಮುಂಚೆನೇ ಸಿನಿಮಾ ಕ್ಷೇತ್ರದಲ್ಲಿ ಇದ್ದೀನಿ, ಅದ್ರ ಜೊತೆಗೆ ಇರ್ತೀನಿ. ಮುಂದೆ ಜನಕ್ಕೆ ನನ್ನನ್ನು ಏನೇನು ನೋಡಬೇಕು, ನನ್ನನ್ನು ಹೆಂಗೆ ನೋಡಬೇಕು ಅಂತ ಅವ್ರು ನಿರ್ಧಾರ ಮಾಡ್ತಾರೋ ಅದ್ರ ಅನುಸಾರವಾಗಿ ನಾನು ಮುಂದೆ ಹೋಗ್ತಾ ಇರ್ತೀನಿ. ಜೊತೆಗೆ ಅವ್ರ ಜೊತೆಗೆ ನಾನು ಇರ್ತೀನಿ. ಇಷ್ಟು ದೊಡ್ಡ ಗೆಲುವನ್ನು ಕೊಟ್ಟಂತಹ ಅಭಿಮಾನಿಗಳಿಗೆ ಫೈನಲ್ ಆಗಿ ಏನು ಹೇಳ್ತೀರಿ? ನಾನು ಅದನ್ನೇ ಮತ್ತೆ ಹೇಳ್ತೀನಿ. ನನ್ನನ್ನು ನೀವು ಸೋಲಿಸಿಲ್ಲ, ನನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿದಿರಿ. ನನ್ನ ಗೆಲುವಿನ ಆರಂಭ ಅವತ್ತಿನಿಂದ ಆರಂಭ ಆಗಿದೆ. ನನ್ನನ್ನು ಒಬ್ಬ ಈ ಹಿಂದೆ ಕಿರಿಕೀರ್ತಿಯಾಗಿ ಏನು ನೋಡಿದ್ರಿ, ಆ ಕಿರಿಕೀರ್ತಿ ನಿಜವಾಗ್ಲೂ ಜೀವಂತವಾಗಿ ಹಾಗೇ ಇದ್ದಾನೆ. ಮುಂದೆಯೂ ಕನ್ನಡ ಪರ ವಿಚಾರಗಳಲ್ಲಿ, ಹೋರಾಟಗಳಲ್ಲಿ, ಸಮಾಜಮುಖಿ ಇದರಲ್ಲಿ, ನಾಡು ನುಡಿ ನೆಲ ಜಲದ ವಿಚಾರದಲ್ಲಿ ಅದೇ ಕಿರಿಕೀರ್ತಿಯನ್ನು ನೀವು ಮತ್ತೆ ನೋಡ್ತೀರಿ. ಒಂದು ಹೊಸ ರೂಪದಲ್ಲಿ ನೋಡ್ತೀರಿ. ನನಗೆ ದೇವರು ಎಷ್ಟು ಶಕ್ತಿ ಕೊಡ್ತಾನೋ ಅದರಲ್ಲೊಂದು ಪಾಲು ಸದಾ ನಾನು ಕರ್ನಾಟಕಕ್ಕೆ ಎತ್ತಿಡ್ತೀನಿ. ಮುಂದೆ ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ನಿಮ್ಮ ಸೇವೆಯಲ್ಲಿ ನಾನು ಇರ್ತೀನಿ. ಅಷ್ಟು ಮಾತ್ರ ನಿಮ್ಗೆ ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು. ಕನ್ನಡದ ನಿಮ್ಮ ಹೋರಾಟ ಹಾಗೆ ಮುಂದುವರಲಿ, ಇನ್ನಷ್ಟು ಕನ್ನಡದ ಮನಸ್ಸುಗಳನ್ನು ಹೆಚ್ಚಿಸಲಿ. ಕೀರ್ತಿಯ ಎಲ್ಲ ಪ್ರಯತ್ನಗಳಿಗೂ ಜಯ ಸಿಗಲಿ ಅನ್ನುವ ಆಶಯ, ಹಾರೈಕೆ ನಮ್ಮದು ಕೂಡ. ಥ್ಯಾಂಕ್ ಯು. ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ತಮ್ಮದು ಕೂಡ ಧನ್ಯವಾದಗಳು. ಕೀರ್ತಿ ಹೇಳಿರುವಂಥ ಸ್ಪಷ್ಟ ಮಾತು, ಒಂದು ಕಡೆ ವ್ಯಕ್ತಿತ್ವ ಗೆದ್ದಿದೆ, ವ್ಯಕ್ತಿಯೊಂದಿಗೆ ನಾನೂ ಗೆದ್ದಿದ್ದೀನಿ, ನನ್ನ ಗೆಲುವು ನಿಜವಾದ ಗೆಲುವು ಅನ್ನುವಂಥದ್ದು ಸಮಾಧಾನ ಕೂಡ ನನಗಿದೆ ಅನ್ನುವಂಥದ್ದು ಇದೇ ಈ ಹೊತ್ತಿನ ವಿಶೇಷ ಚರ್ಚೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.